ಕನ್ನಡ ಚಿತ್ರರಂಗದ ಎವರ್ ಗ್ರೀನ್ ನಟಿ ಸುಧಾರಾಣಿ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ಇನ್ನೇನು ರಿಲೀಸ್ಗೆ ರೆಡಿ ಆಗಿರುವಂಥದ್ದು. ಸೊ ಸಿನಿಮಾದ ಪ್ರಮೋಷನ್ಸಲ್ಲಿ ಇರಬಹುದು, ಸಿನಿಮಾದ ಸುದ್ದಿಗೋಷ್ಠಿಯಲ್ಲೂ ಅವರು ಭಾಗಿಯಾಗ್ತಾ ಇರುವಂಥದ್ದು. ಮೇಡಮ್, ನಿದ್ರಾದೇವಿ ನೆಕ್ಸ್ಟ್ ಡೋರ್ ಏನು ಆ್ಯಕ್ಚುಲಿ ಟೈಟಲ್ಲಿ ಸಿಕ್ಕಾಪಟ್ಟೆ ವಿಭಿನ್ನವಾಗಿರುವಂಥದ್ದು. ಅದರಲ್ಲೂ ನೀವು ಒಂದು ರೋಲ್ ಮಾಡ್ತೀರಾ ಅಂತ ಹೇಳಿದ್ರೆ ತೂಕವಾಗಿರುವಂಥ ಪಾತ್ರನೇ ನೀವು ಚೂಸ್ ಮಾಡಿರ್ತೀರಾ. ನೀವು ಹೇಳಿದ ಕರೆಕ್ಟು. ನಿದ್ರಾದೇವಿ ನೆಕ್ಸ್ಟು ಟೈಟ್ಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಸಿನಿಮಾದ ಕತೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ಇಡೀ ತಂಡ, ನಿರ್ದೇಶಕರಿಂದ ಹಿಡಿದು ಪ್ರತಿಯೊಂದು, ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದು ವಿಭಾಗದಲ್ಲೂ ಕೆಲಸ ಮಾಡಿದಂಥವ್ರು ಅಷ್ಟೂ ಜನನು, ಆಲ್ ದಿ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ ಎಲ್ಲರೂ ತುಂಬ ಎಫರ್ಟ್ ಹಾಕಿದ್ದಾರೆ. ತುಂಬ ಒಂದು ಡೆಡಿಕೇಶನಿಂದ ಈ ಸಿನಿಮಾ ಮಾಡಿದ್ದಾರೆ. ತುಂಬ ಒಳ್ಳೆ ಕತೆ. ಇದನ್ನು ನೋಡಿದವ್ರು ಪ್ರತಿಯೊಬ್ರಿಗೂ ಈ ಪಾತ್ರ ನಾನೇ ಅಲ್ವಾ, ಅಥವಾ ಈ ಸನ್ನಿವೇಶ ನನ್ನ ಜೀವನದಲ್ಲಿ ನಡೆದಿದೆ, ಅಥವಾ ನಮ್ಗೆ ಯಾರಿಗೂ ಗೊತ್ತಿರೋರ ಪೈಕಿ ನಡೆದಿದೆ ಅಂತ. ಸೊ ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಒಂದು ಹೊಸ ಅಲೆ ಶುರುವಾಗ್ತಾ ಇದೆ. ವಿಭಿನ್ನವಾದ ಚಿತ್ರಗಳು, ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅನ್ನೋದೇ ನನಗೆ ವೈಯಕ್ತಿಕವಾಗಿ ತುಂಬ ಖುಷಿಯಾದ ವಿಚಾರ. ನಿಮಗೆ ನಿದ್ದೆಗೆಡಿಸಿರುವಂತಹದ್ದು ಯಾವುದಾದ್ರೂ ವಿಷಯ ಇದೆಯಾ? ಅಯ್ಯೋ, ಆ ಥರದ್ದು ಬೇಕಾದಷ್ಟು ಇರುತ್ತೆ, ನಡೀತಾ ಇರುತ್ತೆ. ಏನಂತಾರೆ, ಬಂದಾಗ ಟ್ಯಾಕಲ್ ಮಾಡ್ಕೊಂಡು ಹೋಗೋದು. ನಿದ್ರಾದೇವಿ ಅನ್ನುವಂಥದ್ದು ಏನೋ ನಿದ್ದೆಗೆ ಸಂಬಂಧಪಟ್ಟಂತಹ ವಿಷಯ ಅನ್ನುವಂಥದ್ದು ಟೈಟಲ್ನಲ್ಲಿ ಗೊತ್ತಾಗುತ್ತೆ ಮೇಡಮ್. ಸೊ ನೀವು ಅದ್ರ ಬಗ್ಗೆ ಒಂದಷ್ಟು ಸುಳಿವು ಬಿಟ್ಕೊಡೋದಾದ್ರೆ. ಅಯ್ಯೋ ಇಲ್ಲ, ನಾನು ಡೈರೆಕ್ಟ್ರನ್ನ ಕೇಳೇ ಇಲ್ಲ ಏನು ಹೇಳ್ಬೋದು, ಎಷ್ಟು ಮಟ್ಟಿಗೆ ಹೇಳ್ಬೋದು ಅಂತ. ಓವರಾಲ್ ಚಿತ್ರದ ಬಗ್ಗೆ ಹೇಳಿದ್ದೀನಿ, ನನ್ನ ಪಾತ್ರದ ಬಗ್ಗೆ ಹೇಳಿದ್ದೀನಿ ಅಷ್ಟೇ. ಏಕೆಂದರೆ ನೀವೆಲ್ಲರೂ ನಿದ್ದೆಗೆಟ್ಕೊಂಡು ಚಿತ್ರ ನೋಡಬೇಕಲ್ವ. ಸೆಪ್ಟೆಂಬರ್ 12ನೇ ತಾರೀಕು ಬಿಡುಗಡೆ ಆಗ್ತಾಯಿದೆ. ಚಿತ್ರ ನೋಡಿ ನಿಮ್ಮ ಬೆಂಬಲ ಮತ್ತು ಏನಂತಾರೆ ಪ್ರೋತ್ಸಾಹ ಎಲ್ಲ ಇರಲಿ ಅಂತ ಕೇಳ್ಕೊತೀನಿ. ಎಲ್ಲೋ ಒಂದು ಕಡೆ ಕ್ಯೂರಿಯಾಸಿಟಿ ಇತ್ತು ಮೇಡಮ್. ಈ ಹಿಂದೆ ಕೂಡ ನೀವು ನಟಿಯಾಗಿದ್ದೀರಾ, ನಿಮ್ಮ ಕುಟುಂಬದಲ್ಲಿ ಬರುವಂಥ ಕುಡಿ ಕೂಡ ನೆಕ್ಸ್ಟ್ ನಟಿ ಆಗ್ತಾರೇನೋ ಅಂತದ್ದು. ಬಟ್ ಎಲ್ಲ ಟ್ವಿಸ್ಟ್ ಕೊಟ್ಬಿಟ್ರಿ ನೀವು. ಸಿನಿಮಾದಲ್ಲಿ ಹೇಗೆ ಟ್ವಿಸ್ಟ್ ಕೊಡ್ತಾರೆ ಕ್ಲೈಮ್ಯಾಕ್ಸ್ ಎಲ್ಲ, ಆ ಥರ ನೀವು ಟ್ವಿಸ್ಟ್ ಕೊಟ್ರಿ. ನಿಮ್ಮ ಮಗಳು ಆ್ಯಕ್ಚುಲಿ ಲಾಯರ್ ಆಗಿರೋ ಅಂಥದ್ದು. ಏನು ಪ್ಲ್ಯಾನ್ಸ್, ಏನಾದರೂ ಸಾಧ್ಯತೆ ಇದೆಯಾ ಬರೋ ಅಂಥದ್ದು? ಅದೇ ಪ್ಲ್ಯಾನ್ಸ್ ಅಲ್ವಾ. ಲಾಯರ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ಲು, ಲಾಯರ್ ಆದ್ಲು. ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ, ಅದೇ ಖುಷಿ ವಿಷಯ. ಜೊತೆಗೆ ಚೆನ್ನಾಗಿ ಓದಿ BCom LLB 5 ವರ್ಷದ ಕೋರ್ಸ್ ಏನಿದೆ ಚೆನ್ನಾಗಿ ಓದಿ ಅವಳು ಇನ್ನೂ ಆ ಫಂಕ್ಷನ್ ಆಗಿಲ್ಲ, ಬಟ್ ರ್ಯಾಂಕ್ ಬಂದಿದ್ದಾಳೆ. ಅದು ನನಗೆ ತುಂಬ ಹೆಮ್ಮೆ ವಿಚಾರ. ಈ ಲಾಯರ್ ಅನ್ನುವಂತಹ ಒಂದು ಪ್ರೊಫೆಷನ್ ಇರ್ಬೋದು ಮೇಡಮ್, ಅವ್ರು ಚೂಸ್ ಮಾಡಿದ್ದ ಅಥವಾ ನೀವು ಚಿಕ್ಕದಿಂದಲೇ ಅವ್ರಿಗೇನಾದರೂ ಹೇಳ್ತಾ ಇದ್ರ ಅದ್ರ ಬಗ್ಗೆ? ಇಲ್ಲಪ್ಪ, ನಾವು ಹೇಳ್ತಾ ಇದ್ದಿದ್ದು ತಂದೆ ತಾಯಿಯಾಗಿ ಚೆನ್ನಾಗಿ ಓದಮ್ಮ ಅಂತ ಅಷ್ಟೇ. ನೀನು ಏನು ಪ್ರೊಫೆಷನ್ ಬೇಕಾದ್ರೂ ಚೂಸ್ ಮಾಡು, ಅದರಲ್ಲಿ ಒಂದು ನಿಯತ್ತಿರಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು, ಅಷ್ಟೇ ನಾವು ಹೇಳ್ತಾ ಇದ್ದಿದ್ದು. ಬಟ್ ಅವಳು ತುಂಬ ಚಿಕ್ಕ ಹುಡುಗಿಯಿಂದ, ಐ ಥಿಂಕ್ ಅವಳೊಂದು 2nd ಸ್ಟ್ಯಾಂಡರ್ಡಿಂದನೂ ಲಾಯರ್ ಆಗ್ತೀನಿ ಅಂತಲೇ ಹೇಳ್ತಾ ಇದ್ಲು. ಹಾಗೆ ಲಾಯರ್ ಆದ್ಲು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಇವಾಗ ಆ್ಯಕ್ಟಿವ್ ಆಗಿರೋವಂಥದ್ದು, ಜೊತೆಗೆ ಫ್ಯಾನ್ಸಿಗೆ ಭಾಳಷ್ಟು ಕನೆಕ್ಟ್ ಆಗಿದ್ದೀರಾ. ಅವ್ರು ಪ್ರತಿ ಕಾಮೆಂಟಿಗೂ ರಿಪ್ಲೈ ಮಾಡ್ತಿರ್ತೀರಾ, ನಾನು ನೋಡ್ತಿರ್ತೀನಿ. ಸೊ ಸಾಮಾಜಿಕ ಜಾಲತಾಣದಲ್ಲಿ ನಡೆಯುವಂತಹ ಒಂದಷ್ಟು ಕಾಮೆಂಟ್ಸ್ ಇರಬಹುದು. ಈ ರಮ್ಯಾ ಅವರು ಇತ್ತೀಚೆಗೆ ಪೋಸ್ಟ್ ಮಾಡಿದ್ರು, ಅಶ್ಲೀಲ ಕಾಮೆಂಟ್ಗಳು ಮಾಡ್ತಿದ್ರು, ಹಾಗಾಗಿ ನಾನು ದೂರನ್ನು ಕೊಟ್ಟಿದ್ದೆ ಅಂತ. ಈ ರೀತಿಯಾಗಿ ಏನಾದರೂ ನಿಮಗೆ ಯಾವತ್ತಾದರೂ ಅನುಭವ ಆಗಿತ್ತಾ ಅಂತ? ಸೋಷಿಯಲ್ ಮೀಡಿಯಾದಲ್ಲಿ ಎಸ್, ಐ ಆಮ್ ವೆರಿ ಆ್ಯಕ್ಟಿವ್. ಆ್ಯಂಡ್ ಹೌದು, ನನಗೆ ಅಭಿಮಾನಿಗಳು ಏನು ಬರೀತಾರೋ ಅದಕ್ಕೆ ರಿಪ್ಲೈ ಮಾಡೋದು ತುಂಬ ಖುಷಿ ಅನಿಸುತ್ತೆ. ಏಕೆಂದರೆ ಒಂದು, ಅವರು ಎಷ್ಟು ಪ್ರೀತಿ ಅಭಿಮಾನ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಜೊತೆಗೆ ಕೆಲವೊಂದು ಸತಿ ಒಳ್ಳೊಳ್ಳೆ ಸಜೆಷನ್ಗಳು ಕೊಡ್ತಾರೆ, ಅಥವಾ ನೆಕ್ಸ್ಟ್ ನೀವು ಈ ಥರ ವೀಡಿಯೋ ಮಾಡಿ, ಅಥವಾ ನಿಮ್ಮ ಯೂಟ್ಯೂಬಲ್ಲಿ ಹಿಂಗೆ ಮಾಡಿ ಅಂತೆಲ್ಲ ಹೇಳಿದಾಗ ಎಷ್ಟು ಅವ್ರಿಗೆ ಹೇಳಬೇಕು ಅನ್ನೋದೇನಿಲ್ಲ ಅಲ್ವಾ, ಅಷ್ಟು ಕಾಳಜಿ ಅದೆಲ್ಲ ಇದೆ ನನ್ನ ಮೇಲೆ. ಆಮೇಲೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಕಡೆ ಇರುತ್ತೆ, ಇರಲೂ ಬೇಕು. ಸೊ ನೋಡೋದು ಯಾವುದು ಅದು ನನ್ನ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಅನ್ನುವಾಗ ಡೆಫಿನೆಟ್ಲಿ ತೊಗೋತೀನಿ. ಕೆಲವೊಂದು ಸತಿ ಅವ್ರಿಗೇನೋ ಅನಿಸಿದ್ದು ಹೇಳ್ತಾರೆ, ಸೊ ಹೇಳಲಿ, ಏನು ಮಾಡೋದು ಅಷ್ಟೇ, ಸುಮ್ಮನೆ ಇರ್ತೀನಿ. ಬಟ್ ತುಂಬ ಬೇಜಾರಾದರೆ ಕೇಳ್ತೀನಿ. ಇಲ್ಲ ಅಲ್ಲ, ಕೇಳ್ತೀನಿ. ನಾನು ಆ ಥರದ್ದು ಪರಿಸ್ಥಿತಿ ಇನ್ನೂ ಬಂದಿಲ್ಲ. ಆ ಥರದ್ದು ಏನಾದರೂ ಆದರೆ ಯಾಕೆ ಏನು ಕೇಳ್ಬೋದೇನೋ, ಇವಾಗ ಗೊತ್ತಿಲ್ಲ, ಈಗ ಯಾವುದೋ ಅಂಥದ್ದು ಆಗಿಲ್ಲ. ವಿಷ್ಣುವರ್ಧನ್ ಸರ್ ಜೊತೆಗೆ ಹಾಲೊಂದಿತ್ ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಆಗ ಮಾಡೋಕ್ಕಾಗಲಿಲ್ಲ ಮ್ಯಾಮ್. ಆದರೆ ವಿಷ್ಣುವರ್ಧನ್ ಸರ್ ಅನ್ನೋಂಥದ್ದು ಬಂದಾಗ ಒಂದಷ್ಟು ವಿವಾದಗಳು ಅಂದಿನಿಂದಲೂ ಸಹ ಬರ್ತಿರುವಂಥದ್ದು ಅವರ ಸ್ಮಾರಕ ವಿಚಾರವಾಗಿ. ಈಗ ಸುದೀಪ್ ಸರ್ ನೇತೃತ್ವದಲ್ಲಿ ಒಂದು ಜಾಗದಲ್ಲಿ ಪ್ರತಿಮೆಯನ್ನು ಕಟ್ಟಿಸ್ಬೇಕು ಅನ್ನೋಂಥ ಒಂದು ನಿರ್ಧಾರ ಮಾಡಿದ್ದಾರೆ. ಕನ್ನಡ ಚಿತ್ರರಂಗ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದೆ. ಸೊ ನಿಮ್ಮ ಪ್ರತಿಕ್ರಿಯೆ? ನನಗೀಗಲೂ ಆ ಬೇಜಾರಿದೆ. ಹಾಲುಂಡತ್ ಅವರು ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ ಅಂತ. ಯಾಕೆಂದರೆ ಅವಾಗ ನನಗೆ ಅಪೆಂಡಿಸೈಟಿಸ್ ಸರ್ಜರಿ ಆಗಿತ್ತು. ಹಾಗಾಗಿ ಎಮರ್ಜೆನ್ಸಿ ಸರ್ಜರಿ ಆಗಿದ್ದರಿಂದ ಆ ಸಿನಿಮಾ ಬಿಡಬೇಕಾಯಿತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಏನಂತಾರೆ, ಅವ್ರಿಗೆ ರಿಲೇಟೆಡ್
ವಿ ಆರ್ ರಿಲೇಟಿವ್ಸ್. ಸೊ ಈ ಥರ ಎಲ್ಲ ಆದಾಗ ಒಂದು ತುಂಬಾ ಬೇಜಾರಿದೆ. ಈ ಥರ ಆಗೋಯ್ತಲ್ಲ, ಹಿಂಗಾಗೋಯ್ತಲ್ಲ. ಎಂಥ ಅದ್ಭುತವಾದ ಕಲಾವಿದರು, ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿತ್ವ ಇರುವಂಥ, ಒಳ್ಳೆ ಹೃದಯ ಇರುವಂಥ ಒಬ್ಬ ವ್ಯಕ್ತಿಗೆ ಈ ಥರ ಆಯ್ತಲ್ಲ ಅಂತ. ಆದರೆ ಅಟ್ಲೀಸ್ಟ್ ಈಗ ಅದಕ್ಕೆ ಏನೋ ಒಂದು ರೆಸ್ಪೆಕ್ಟ್ಫುಲ್ ಒಂದು ಎಂಡಿಂಗ್ ಸಿಗ್ತಾ ಇದೆಯಲ್ಲ, ಅದು ಒಂದು ಸಮಾಧಾನದ ವಿಷಯ. ಜೀವನದಲ್ಲಿ ಯಾವತ್ತಾದ್ರೂ ನಮಗೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ಸಿದ್ಯಾ? ಅದು ಯಾರಿಗಿರಲ್ಲ, ಬೇಸಿಕ್ ಇದಲ್ವಾ. ಊಟ ತಿಂಡಿ ನಿದ್ರೆ ಹಂಗೇನೆ ಆರೋಗ್ಯದ ಜೊತೆಗೆ ನೆಮ್ಮದಿನೂ ಬೇಕು. ಕೊನೆಯದಾಗಿ ಮ್ಯಾಮ್ ಏನಂತ ಹೇಳಿದ್ರೆ, ಕನ್ನಡ ಚಿತ್ರರಂಗಕ್ಕೆ ಯಾರಾದರೂ ಕಲಾವಿದರು ಇದ್ರೆ ಇಲ್ದಿದ್ರು ನಷ್ಟ ಅನ್ನುವಂಥದ್ದು ಯಾವತ್ತಾದ್ರೂ ಲೈಕ್ ಕ್ವಶನ್ ಮಾರ್ಕ್ ಥರ ಬಂದಿದೆಯಾ? ಅದು ಇದ್ದೇ ಇರುತ್ತೆ ಅಲ್ವಾ, ಯಾಕೆಂದರೆ ಒಬ್ಬರೇ ಎಲ್ಲ ಒಂದು ಇದನ್ನು ತುಂಬಕ್ಕಾಗಲ್ಲ. ಸೊ ಎಲ್ಲ ಏನಂತಾರೆ ಜಾನರ್ ಆಫ್ ರೋಲ್ಸ್ ಮಾಡುವಂಥ ಎಲ್ಲ ಕಲಾವಿದರು ಬೇಕು, ಪ್ರತಿಯೊಬ್ಬರು. ಅದು ಪೋಷಕ ಪಾತ್ರ ಮಾಡೋರು ಇರ್ಬೋದು, ಒಬ್ಬ ಫೈಟರ್ ಇರ್ಬೋದು, ಡ್ಯಾನ್ಸರ್ ಇರ್ಬೋದು, ಎಲ್ಲರೂ ಬೇಕು ಚಿತ್ರರಂಗಕ್ಕೆ, ಎಲ್ಲರೂ ಬೇಕು. ಅವಾಗಲೇ ಚಿತ್ರರಂಗ ಚೆನ್ನಾಗಿ ನಡೆಯೋದು. ಸೊ ಆಬ್ವಿಯಸ್ಲಿ ಯಾರು ಇವ್ರು ಜಾಸ್ತಿ ಇವ್ರು ಕಮ್ಮಿ ಆ ಥರ ತೂಗಕ್ಕಾಗಲ್ಲ ಅನ್ನೋದು ನನ್ನ ಒಂದು ಒಪಿನಿಯನ್. ಅಂದರೆ ದರ್ಶನ್ ಅವರ ವಿಚಾರದಲ್ಲಿ ಅವರು ಕನ್ನಡ ಚಿತ್ರರಂಗದಲ್ಲಿ ಸದ್ಯಕ್ಕೆ ಈ ರೀತಿ ಒಂದು ವಿಚಾರದಲ್ಲಿ ಸಿಲುಕೊಂಡಿರೋದ್ರಿಂದ ನಷ್ಟ ಅನ್ನುವಂಥದ್ದು ಭಾಳಷ್ಟು ಪ್ರೊಡ್ಯೂಸರ್ಸ್ ಹೇಳ್ತಿರುವಂಥದ್ದು. ಖಂಡಿತವಾಗ್ಲೂ ನಾನು ಹೇಳಿದ್ನಲ್ಲ, ಯಾರು ಏನಂತಾರೆ ಇಲ್ಲದೇ ಇದ್ರೂ ಕಷ್ಟ ಆಗತ್ತೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ಇನ್ನು ಮಾತಾಡೋದಕ್ಕೆ, ಬಿಕಾಸ್ ಇಟ್ಸ್ ಅ ಕೋರ್ಟ್ ಮ್ಯಾಟರ್, ಲೆಟ್ ಜಸ್ಟಿಸ್ ಪ್ರಿವೇಲ್ ಅಷ್ಟೇ. ಥ್ಯಾಂಕ್ ಯು. ಸೊ ಇದಿಷ್ಟು ನಟಿ ಸುಧಾರಾಣಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.